ನನಗೆ ಮಾಹಿತಿ ಬಂದ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತದ ಜಂಟಿ ಅವರೊಂದು ಘೋಷಣೆ ಮಾಡಿದ್ದಾರೆ. ಕದನ ವಿರಾಮ ಅಂದರೆ ಯುದ್ಧ ನಿಲ್ಲಿಸಲಾಗಿದೆ ಅಂತನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಬಂತು. ನಾ ಹೇಳೋದು ರಾಂಗ್ ಡಿಸಿಷನ್. ಇದನ್ನು ನಾವಂತೂ ಒಪ್ಪೋದಲ್ಲ. ಈ ದೇಶದ 100 ಕೋಟಿ ಹಿಂದೂಗಳು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನೀವು 78 ವರ್ಷ ರಕ್ತ ಹರಿದು ಬರೀ 26 ಜನರದ್ದು ಅಷ್ಟೇ ನೀವು ತಗೊಳ್ಬೇಡಿ. 78 ವರ್ಷದ ಇಲ್ಲಿವರೆಗೆ ಮಾಡಿದಂಥ ಕ್ರೌರ್ಯ, ರಕ್ತ ಹರಿಸಿದ್ದಕ್ಕೆ ಸಂಪೂರ್ಣವಾಗಿ ನಿರ್ಣಯ ಮಾಡುವವರೆಗೆ ಯುದ್ಧ ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡಬಾರ್ದಾಗಿತ್ತು ಅಂತನ್ನುವಂಥದ್ದು ಹೇಳ್ತೇನೆ. ನಾವು ಇದನ್ನು ಒಪ್ಪಲ್ಲ, ಯಾವ ಹಿಂದೂನೂ ಒಪ್ಪಲ್ಲ ಇದನ್ನು. ಅಂಥ ನೀಚ ನಿರ್ಲಜ್ಜ ಇವತ್ತು 26 ಜನರಿಗೆ ಬರೀ ಶ್ರದ್ಧಾಂಜಲಿ ಬಂಕರ್ ಹೊಡೆದಿದ್ದೀವಿ, ಇನ್ನೇನೋ ಮಾಡಿದ್ದೀವಿ. ನಾವು ಮೋದಿಯವರೇ ನೀವು ರಾಂಗ್ ತಪ್ಪು ಹೆಜ್ಜೆ ತೊಗೊಳ್ತಾ ಇದ್ದಾರೆ. ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇದು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುತ್ತೆ. ಇದರ ವಿರುದ್ಧ ಮತ್ತೆ ಇವತ್ತಿಲ್ಲ ನಾಳೆ ಮತ್ತೆ ಮಾಡ್ತಾರೆ ರೀ ಅವರು. ಪಾಕಿಸ್ತಾನ ಅಂತನ್ನುವಂಥದ್ದು ನಿಮಗೆ 78 ವರ್ಷದಲ್ಲಿ ಗೊತ್ತಾಗಿಲ್ವಾ? ಮೇಲಿನ ಮೇಲೆ ಸಾಯೋದೆಷ್ಟು ರೀ, ಎಷ್ಟು ಜನರು ಸಾಯಿಸ್ತಾ ಇದ್ದಾರೆ. ನೀವು ಕೂಡ ಈ ರೀತಿ ಡಿಸಿಷನ್ ತಗೊಂಡು ಒಂದು ಯುದ್ಧ ಅಂದರೆ ಹಾಗೆ ಹೌದು, ನಿಮ್ಮನ್ನು ಅದರ ಸಲುವಾಗಿಯೇ ನಾವು ಆರಿಸಿದ್ದು, ನಿಮ್ಮನ್ನು ಅದರ ಸಲುವಾಗಿಯೇ ಕೂಡಿಸಿದ್ದು. ಒಬ್ಬ ಹಿಂದೂ ಸಾಯಬಾರ್ದು ಅಂತನ್ನುವಂಥದ್ದೇ ನಾವು ಕೂಡಿಸಿದ್ದು. ಇವತ್ತು ಕದನ ವಿರಾಮ ಮಾಡುವಂಥದ್ದು ನಾವಂತೂ ಒಪ್ಪಲ್ಲ. ಇದರ ವಿರುದ್ಧ ಆಕ್ರೋಶ, ಸಿಟ್ಟು, ಹೋರಾಟವನ್ನು ಮಾಡೋದಂತನ್ನುವಂಥದ್ದು ನಿಶ್ಚಿತ. ನೀವು ಯಾವುದೋ ಅಂತಾರಾಷ್ಟ್ರೀಯ ಇನ್ನು ದಬಾವ್ ಇರ್ಬೋದು ಅಥವಾ ಆಂತರಿಕ ಇನ್ನೇನೇ ಇರ್ಬೋದು, ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು ಇದಕ್ಕೆ ನಿಲ್ಲಿಸಬಾರ್ದು. ನಿಮ್ಮ ನಿರ್ಣಯವನ್ನು ವಾಪಸ್ ತಗೊಂಡು ಇವತ್ತು ಏನು ಪಾಕಿಸ್ತಾನದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನು ಸಂಪೂರ್ಣವಾಗಿ ಅದಕ್ಕೊಂದು ಎಂಡ್ ತರಬೇಕು ಅಂತನ್ನುವಂಥದ್ದು ನನ್ನ ಹೇಳಿಕೆ. ಡೊನಾಲ್ಡ್ ಟ್ರಂಪ್ನು ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಕದನ ವಿರಾಮ ಆಗಲಿ ಅಂತ ಮಾತಾಡಿದ್ದಾರೆ. ಪಾಕಿಸ್ತಾನ ಒಬ್ಬ ಇದಾಗಿದೆ, ಇವರು ಒಪ್ಪಿಕೊಂಡಿದ್ದಾರೆ. ನಾನು ಹೇಳೋದು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ನೀವ್ಯಾರ್ರೀ? ನಮ್ಮ ದೇಶದ ಸುರಕ್ಷತೆ, ನಮ್ಮ ದೇಶದ ಜನ ಸಾಯ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ರಕ್ತ ಹರಿಸ್ತಾ ಇದ್ದಾರೆ. ಕದ್ದು ಮುಚ್ಚಿ ಬಾಂಬ್ ಸ್ಫೋಟ ಮಾಡಿ 26 ಜನರದ್ದು ಅವರು ಡೈರೆಕ್ಟ್ ಹಿಂದೂ ಅಂತ ಕೇಳ್ಕೊಂಡು ಹೊಡಿತಾರೆ. ಟ್ರಂಪ್ ಅವರೇ, ನಿಮಗೆ ಸಂಬಂಧ ಇಲ್ಲ. ನಮ್ಮ ಆಂತರಿಕ ಸುರಕ್ಷತೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಟ್ರಂಪ್ ಆಗಲಿ, ಚೀನಾ ಆಗಲಿ ಅಥವಾ ಇನ್ಯಾವುದೇ ದೇಶದ ಸಂಬಂಧ ಇಲ್ಲ. ನಾವು ಖುಷಿಯಾಗಿತ್ತು ಇಡೀ ದೇಶಕ್ಕೆ ಮೋದಿಯವರ ನೇತೃತ್ವದಲ್ಲಿ ಪೂರ್ಣ ವಿರಾಮ, ಪಾಕಿಸ್ತಾನಿಯನ್ನು 100 ವರ್ಷ ಯಾವುದೇ ರೀತಿ ಉಸಿರೆತ್ತುವುದಿಲ್ಲ ಅಂತನ್ನುವಂಥ ಹಾಗೆ ಆ ಪ್ರಕ್ರಿಯೆ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ನಮಗೆ. ನೀವು ವಿಶ್ವಾಸ ದ್ರೋಹ ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ.